LIC 68ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಇದರ ಪ್ರಯುಕ್ತ ಹರೀಶ್ ಮೆಡಿಲ್ಯಾಬ್ ರಕ್ತ ತಪಾಸಣಾ ಕೇಂದ್ರ ಹಾಗೂ ಚಿರಾಯು ಆರೋಗ್ಯ ಸಂಸ್ಥೆ ವತಿಯಿಂದ LICಯ ಎಲ್ಲ ಸಿಬ್ಬಂದಿಗಳಿಗೆ ಹಾಗೂ ಅವರ ಕುಟುಂಬದವರಿಗೆ ಮತ್ತು LIC ಏಜೆಂಟ್ ಸಿಬ್ಬಂದಿಗಳಿಗೆ ಉಚಿತವಾಗಿ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ. LIC 68ನೇ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತ ಮೆಡಿಲ್ಯಾಬ್ ಹಾಗೂ ಚಿರಾಯು ಆರೋಗ್ಯ ಜಾಗೃತಿ ಸಂಸ್ಥೆ ವತಿಯಿಂದ LICಯ ಎಲ್ಲ ಸಿಬ್ಬಂದಿಗಳಿಗೆ ಉಚಿತವಾಗಿ ಒಂದು ಕ್ಯಾಂಪನ್ನು ಅರೇಂಜ್ ಮಾಡಿದ್ದೀವಿ. ಈ ಉಚಿತ ಕ್ಯಾಂಪ್ನಲ್ಲಿ ಅವರಿಗೆ ECG, ಬ್ಲಡ್ ಶುಗರು, ಆಮೇಲೆ ಬ್ಲಡ್ ಪ್ರೆಷರು ಹಾಗೂ ಉಚಿತ ಕಣ್ಣಿನ ತಪಾಸಣೆಯನ್ನು ಮಾಡ್ತಾಯಿದ್ದೀವಿ. ಅದರ ಜೊತೆಗೆ 2D ಎಕೋ ಟೆಸ್ಟನ್ನು ಕೂಡ ಮಾಡ್ತಾಯಿದ್ದೀವಿ. ನಮ್ಮ ಜೊತೆಗೆ ಮೆಡಿಲ್ಯಾಬ್ನ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀ ಹರೀಶ್ ಸಾಳುಂಕೆ ಸರ್ ಇದ್ದಾರೆ. ಆಮೇಲೆ ಮೆಡಿಲ್ಯಾಬ್ನ ಹಾಗೂ ವಾಸನಾಯ್ಕೇರ್ ಮತ್ತು ವಿಹಾನ್ ಹಾರ್ಟ್ ಕೇರ್ನ ಎಲ್ಲ ಸಿಬ್ಬಂದಿಗಳು ನಮ್ಮ ಜೊತೆಗಿದ್ದಾರೆ. ಈಗ ನಾವು ಪ್ರತಿಯೊಂದು ಪೇಷಂಟ್ ಅಂದರೆ ಇಲ್ಲಿ ಸಿಬ್ಬಂದಿ ವರ್ಗದವರಿಗೆ ಈ ಲೈಫ್ ಇನ್ಶೂರೆನ್ಸ್ ಕಂಪ್ನಿ LIC ಅವರಿಗೆ ಎಲ್ಲ ಸಿಬ್ಬಂದಿಗಳಿಗೆ ನಾವು ಒಂದು ಆರೋಗ್ಯ ತಪಾಸಣೆ ಶಿಬಿರವನ್ನು ಇವತ್ತು ಸೆಪ್ಟೆಂಬರ್ 5ನೇ ತಾರೀಕು ಇವತ್ತು ಹಮ್ಮಿಕೊಂಡಿದ್ದೇವೆ. ಮಧ್ಯಾಹ್ನ 12 ಗಂಟೆಯಿಂದ ಇದು ಸ್ಟಾರ್ಟ್ ಆಗಿದೆ, 4 ಗಂಟೆವರೆಗೂ ಇರ್ತದೆ. ಓನ್ಲಿ ಸಿಬ್ಬಂದಿಗೆ ಅಥವಾ ಫ್ಯಾಮಿಲಿಗೆ? ಸರ್, ಅಲ್ಲಿ ಅವರು ಸಿಬ್ಬಂದಿಗಳು ಬರ್ತಾ ಇದ್ದಾರೆ, ಆಮೇಲೆ ಏಜೆಂಟ್ಸು ಬರ್ತಾ ಇದ್ದಾರೆ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬಂದ್ರೂ ನಾವು ಮಾಡ್ಬೇಕಂತ ಹೇಳಿ ಒಂದು ಇದನ್ನು ಮಾಡ್ಕೊಂಡಿದ್ದೀವಿ ಸರ್. ಸರ್, ನಾನು ಡಾಕ್ಟರ್ ಅನಿರುದ್ಧ ಕುಲಕರ್ಣಿ ಹಾಗೂ ನನ್ನ ಜೊತೆಗೆ ಹರೀಶ್ ಸಾಳುಂಕೆ ಅವರು ಇದ್ದಾರೆ. ಸರ್, ತಮ್ಮ ಸಂಸ್ಥೆ ಸ್ಥಾಪನೆ ಎಷ್ಟು ವರ್ಷ ಆಯಿತು? ನಮಸ್ಕಾರ, ನನ್ನ ಹೆಸರು ಹರೀಶ್ ಸಾಳುಂಕೆ ಅಂತೇಳಿ. ಹರೀಶ್ ಮೆಡಿಲ್ಯಾಬ್ ಡಯಾಗ್ನೋಸ್ಟಿಕ್ ಸೆಂಟ್ರಿಂದ ಹಾಗೂ ಚಿರಾಯು ಆರೋಗ್ಯ ಜಾಗೃತಿ ಸಂಸ್ಥೆ ವತಿಯಿಂದ ನಾವು ಇವತ್ತೆಲ್ಲ LIC ಎಂಪ್ಲಾಯೀಸಿಗೆ ಅವ್ರ ಫ್ಯಾಮಿಲಿಯವ್ರಿಗೆ ಚೆಕಪ್ ಮಾಡ್ತಾಯಿದ್ದೀವಿ. ಸುಮಾರು ಒಂದು 10 ವರ್ಷದಿಂದ ಒಂದು ಹೆಲ್ತ್ ಕ್ಯಾಂಪ್ ಮಾಡ್ತಾಯಿದ್ದೀವಿ, ಎಲ್ಲ ಸೋಷಿಯಲ್ ಆಗಿ ಎಲ್ಲ ಗೌರ್ಮೆಂಟ್ ಆಫೀಸು ಸೆಲ್ಫ್ ಇದ್ರ ಮೇಲೆ. ಸೊ ಅದ್ರ ಉಪಯೋಗ ಪಡ್ಕೊಳ್ಳಿ ಜನ, ಅದು ಆರೋಗ್ಯ ಜಾಗೃತಿ ಮೂಡಿಸಲಿ ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಕಡೆ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತಾಯಿದ್ದೀವಿ. ಉಚಿತ ಕಣ್ಣಿನ ತಪಾಸಣೆ ನಡೆಯಲಿದ್ದು LIC ಸಿಬ್ಬಂದಿ ವರ್ಗದವರು ಪಡೆಯಬೇಕೆಂದು ಹಿರಿಯ ವಿಭಾಗೀಯ ವ್ಯವಸ್ಥಾಪಕರಾದ BS ಚಕ್ರವರ್ತಿ ಅವರು ವಿನಂತಿಸಿಕೊಂಡಿದ್ದಾರೆ. ಅಲ್ಲದೆ ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ
LIC ಸಿಬ್ಬಂದಿಗಳಿಗೂ ಆಕ್ಟಿವಿಟಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಸಿಬ್ಬಂದಿ ವರ್ಗದವರಿಗೆ ಅಭಿನಂದನೆಗಳು ತಿಳಿಸಿದರು. ನೋಡುವಾಸೆ ಎಲ್ಲಿರುವೆ ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವಾಸೆ ಎಲ್ಲಿರುವೆ ಗುರಿಯಲ್ಲೋ ಬಾನಲ್ಲೋ ಇನ್ನೆಲ್ಲೋ ನಾ ಕಾಣೆ ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವಾಸೆ ಎಲ್ಲಿರುವೆ ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವಾಸೆ ಎಲ್ಲಿರುವೆ ಹರಿಯುತ್ತಿಹ ನೀರಿನಲ್ಲಿ ನಿನ್ನ ಓಟವ ಇಂಪಾದ ಗಾನಂದವ ನವಿಲಾಡು ನಾಟ್ಯದಲ್ಲಿ ನಿನ್ನ ಚಂದವ ತಂಪಾದ ಗಾಳಿಯಲ್ಲಿ ನೀನಾಡುವ ಆಟವ ದಿನವೆಲ್ಲ ನಾ ಕಂಡೆ ನಾ ಕಂಡು ಬೆಳಗಾದೆ ಗೊತ್ತಿಹ ತಾರೆಯೆಲ್ಲ ನಿನ್ನ ಕಂಗಳು ನಗುತ್ತಿರಲು ಭೂಮಿಗೆಲ್ಲ ಬೆಳದಿಂಗಳು ಆ ಬೆಳ್ಳಿ ಮೋಡವೆಲ್ಲ ನೀ ಬರೆದ ಗೊಂಬೆಗಳು ಮೂಡಣದ ಅಂಚಿನಿಂದ ನಿನ್ನ ಪಯಣವೋ ಮುಂಜಾನೆ ಕಾಣೋ ಕೆಂಪು ಕೆಂದುಟಿಯ ಬಣ್ಣವೋ ಆಗಸದ ನೀಲಿಯಲ್ಲ ನೀ ನಡೆವ ಹಾದಿಯೋ ನಿನ್ನಂತೆ ಯಾರಿಲ್ಲ ನಿನ್ನಲ್ಲೇ ಮನಸ್ಸೆಲ್ಲ ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವಾಸೆ ಎಲ್ಲಿರುವೆ ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವಾಸೆ ಎಲ್ಲಿರುವೆ ಕಾಣುವಾಸೆ ಎಲ್ಲಿರುವೆ. ನಮಸ್ಕಾರ ಎಲ್ಲರಿಗೂ. ಮಾಡ್ತಾ ಇರೋದು ಬೇಂದ್ರೆಯವರ ಕವಿತೆ ಮೂಡಲ ಮನೆಯ ಮುತ್ತಿನ ನೀರಿನ ಮೂಡಲ ಮನೆಯ ಮುತ್ತಿನ ನೀರಿನ ಎರಗಾವ ಹೊಯ್ದ ನುಣ್ಣನೆ ಎರಗಾವ ಹೊಯ್ದ ಬಾಗಿಲ ತೆರೆದು ಬೆಳಕು ಹರಿದು ಬಾಗಿಲ ತೆರೆದು ಬೆಳಕು ಹರಿದು ಜಗವೆಲ್ಲ ಕೈದ ದೇವನು ಜಗವೆಲ್ಲ ಕೈದ ಮೂಡಲ ಮನೆಯ ಮುತ್ತಿನ ನೀರಿನ ಎರಗಾವ ಹೊಯ್ದ ನುಣ್ಣನೆ ಎರಗಾವ ಹೊಯ್ದ ಎಲೆಗಳ ಮೇಲೆ ಹೂಗಳ ಮೊಳಗೆ ಅಮೃತದ ಬಿಂದು ಎಲೆಗಳ ಮೇಲೆ ಹೂಗಳ ಮೊಳಗೆ ಅಮೃತದ ಬಿಂದು ಕಂಡವು ಅಮೃತದ ಬಿಂದು ಯಾರಿರಿಸಿದರು ಮುಗಿಲಿನ ಮೇಲಿಂದ ಇಲ್ಲಿಗೆ ಇದ ತಂದು
ಎರಕಾವಾಯ್ದ ನುಣ್ಣನೆ ಎರಕಾವಾಯ್ದ. ಫಿಲ್ಮಿಂದ KS ಚಿತ್ರ ಹಾಡಿರೋ ಹಾಡು ಹಾಡ್ತಾ ಇದ್ದೀನಿ. ಗಗನದ ಸೂರ್ಯ ಮನೆ ಮೇಲೆ ನೀ ನನ್ನ ಸೂರ್ಯ ಮನೆ ಮೇಲೆ ಚಿಲಿಮಿಲಿ ಹಾಡು ಎಲೆ ಮೇಲೆ ನಿನ್ನ ಪ್ರೀತಿ ಹಾಡು ಎಲೆ ಮೇಲೆ ಗಾಳಿ ಗಾಳಿ ತಂಪು ಗಾಳಿ ಪೂರ ತುಂಬಾಗಿದೆಯೋ ನಿನ್ನ ಹೆಸರ ಗಾಳಿಯೊಂದೇ ನನ್ನ ಉಸಿರಲ್ಲಿದೆಯೋ ನಮ್ಮ ಪ್ರೀತಿ ಬೆಳಗೋ ಹಾಸು ನಿನ್ನ ಸಹಚಾರವೇ ಚೈತ್ರ ಅಲ್ಲಿ ನನ್ನ ಇಂಚರ ತುಂತುರು ಅಲ್ಲಿ ನೀರ ಕಂಪನ ಇಲ್ಲಿ ಪ್ರೀತಿ ಬೇಬಿ मेरी भीगी भीगी सी पलकों पे रह गए जैसे मेरे सपने बिखर के जले मन तेरा भी किसी के मिलन को अनामिका तू भीतर से मेरी भीगी भीगी सी पलकों पे रह गए जैसे मेरे सपने बिखर के जले मन तेरा भी किसी के मिलन को अनामिका तू भीतर से मेरी भीगी भीगी सी तुझे बिन जाने बिन पहचाने मैंने हृदय से लगाया तुझे बिन जाने बिन पहचाने मैंने हृदय से लगाया पर मेरे प्यार के बदले में तूने मुझको ये दिन दिखलाया जैसे बिरहा की रुत मैंने काटी तड़प के आए घर भर के जले मन तेरा भी किसी के मिलन को अनामिका तू भीतर से ಸೆಲೆಕ್ಟ್ ಮಾಡಿದ್ದು ಪಾವನ ಆಲ್ರೆಡಿ ಹಾಡಿಟ್ಟಿದ್ದಾರೆ ನನ್ನ ಕಡೆ 2 ಅಕ್ಷರ ಇತ್ತು ಒಂದು ಬಿಟ್ಟು ನಾವು ಒಂದು ಹಾಡೇ ಬಿಡೋಣ ಅಂತ ತಂದಿದ್ದೆ ಆಕಾಶದೀಪವು ನೀನು ನಿನ್ನ ಕಣ್ಣಾಗ ಸಂತೋಷವೇನು ಆಕಾಶದೀಪವು ನೀನು ನಿನ್ನ ಕಂಡಾಗ
ಭಾವನೆ. रात करी ಇದಕ್ಕೆ ಸಂಗೀತವನ್ನು ನೀಡಿದವರು ಸುದರ್ಶನ್ ಹಾಗೂ ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಸರ್. ಸಣ್ಣ ಪ್ರಯತ್ನ. ನೀರಿನಲ್ಲಿ ಅಲೆಯ ಭೂಮಿ ಮೇಲೆ ಹೂವಿನುಂಗುರ ಮನಸೆಳೆದಾನಲ್ಲ ಕೊಟ್ಟನಲ್ಲ ಮನಸೆಳೆದಾನಲ್ಲ ಕೊಟ್ಟನಲ್ಲ ಕೆನ್ನೆ ಮೇಲೆ ಪ್ರೇಮ ನುಂಗುರ ನೀರಿನಲ್ಲಿ ಅಲೆಯ ಉಂಗುರ ಭೂಮಿ ಮೇಲೆ ಹೂವಿನುಂಗುರ ಮನಸೆಳೆದಾನಲ್ಲ ಕೊಟ್ಟನಲ್ಲ ಮನಸೆಳೆದಾನಲ್ಲ ಕೊಟ್ಟನಲ್ಲ ಕೆನ್ನೆ ಮೇಲೆ ಪ್ರೇಮ ನುಂಗುರ ನೀರಿನಲ್ಲಿ ಅಲೆಯ ಉಂಗುರ ಅಂದಿಗೆಯೂ ಕಾಲಿನುಂಗುರ ಅದರದ ನೀ ಎಷ್ಟು ಸುಂದರ ತರುಲತೆಯು ಸೇರಿದ ಕಥೆಯು ಕರುಲತೆಯು ಸೇರಿದ ಕಥೆಯು ತನು ಬಳಸಿ ತೋಳಿನುಂಗುರ ನೀರಿನಲ್ಲಿ ಅಲೆಯ ಉಂಗುರ. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದಾರೆ ಒಲಿದೊಲಿದು ಬಾರಲೆ ನನ್ನ ಆತ್ಮ ನನ್ನ ನೀನೆಂದು ನೂರು ಜನ್ಮಕ್ಕೂ ಬಾರೆಂದರೆ ಪ್ರಣಯಾನುಭಾವ ಕವಿತೆ ಆತ್ಮಾನುಸಂಧಾನ ನೆನಪೆಂದರೆ ಮರೆತಿಲ್ಲ ಚಾರೆ ನನ್ನೆಡೆಯ ಬಾಂಧರದಿಯೋ
ಕರೆದವಳೇ ಹಾಗಾಗಿ ಕರೆದವಳೇ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಬಲವಾದರೆ ಒಲಿದೊಲಿದು ಬಾರಲೇ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ನೂರು ಜನ್ಮಕ್ಕೂ ಸಂಜು ಮೆಡ್ಸ್ ಗೀತೆಯಿಂದ ಶ್ರೇಯಾ ಘೋಷಾಲ್ ಹಾಡಿರೋ ಒಂದು ಹಾಡನ್ನ ಹಾಡಿ ನೃತ್ಯ ಮಾಡಿ जाने कहाँ गए वो दिन कहते थे तेरी राह तुमको न भूल पाएंगे जाने कहाँ गए वो दिन कहते थे तेरी राह में नजरों को हम बिछा अपनी नजर में आज कल दिन भी अंधेरी रात है अपनी ಹೆಲ್ತ್ ಚೆಕಪ್ ಕ್ಯಾಂಪ್ ಹಮ್ಮಿಕೊಳ್ಳಲಾಗಿದೆ ವಿಧಾನ ಆರೋಗ್ಯ ಸೆಂಟರ್ ಹುಬ್ಳಿ ಹರೀಶ್ ಮೆಡಿಕಲ್ ಧಾರವಾಡ ಮತ್ತು ವಾಸಂತ್ ಕೇರ್ ಧಾರವಾಡ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲರೂ ಇದರ ಉಪಯೋಗವನ್ನು ತೆಗೆದುಕೊಳ್ಳಬೇಕಾಗಿ ಧನ್ಯವಾದಗಳು. ले
ಬಾಳೆಂಬ ಗುಡಿಗೆ ನೀ ದೇವರಾದೆ ಕರುಣಾಳು ನೀನು ಆಧಾರವಾದೆ ಬಾಳೆಂಬ ಗುಡಿಗೆ ನೀ ದೇವನಾದೆ ಕರುಣಾಳು ನೀನು ಆಧಾರವಾದೆ ನಾ ಬೇಡಲಾರೆ ವರವೇನನು ನೀಡು ಸಾಕು ನಗೆಯೊಂದನು ಎಲ್ಲಿರು ಹೇಗೆ ಇರು ಮನದಲ್ಲಿ ನೀ ತುಂಬಿರು ಭೂಷಿರ ಮಂದಿರ ಸುಂದರಿ ಭಾರತ ಭೂಷಿರ ಮಂದಿರ ಸುಂದರಿ ಭುವನ ಮನೋಹರಿ ಕನ್ಯಾಕುಮಾರಿ ಭಾರತ ಭೂಷಿರ ಮಂದಿರ ಸುಂದರಿ ಸಾಮಗಾನ ಪ್ರಿಯ ಸಾಂಬರೂಪಿಣಿ ಪಾಲಗಡಲ ಸ್ವರ ಪಂಚಮಧಾರಿಣಿ ಸಾಮಗಾನ ಪ್ರಿಯ ಸಾಂಬರೂಪಿಣಿ ಪಾಲಗಡಲ ಸ್ವರ ಪಂಚಮಧಾರಿಣಿ ಸಾಕರ ಷಡ್ಜದ ಶರಧಿ ತರಂಗಿಣಿ ಸಾಗರ ಸಂಗಮ ಸರಸ ವಿಹಾರಿಣಿ ಭಾರತ ಭೂಷಿರ ಮಂದಿರ ಸುಂದರಿ ಕನ್ಯಾಕುಮಾರಿ ಲೀಲಾವತಿ ಚಿತ್ರದ ಚಿತ್ರಗೀತೆ ಆಗೋದಕ್ಕಿಂತ ಮುಂಚೆ ಇದು ರಾಷ್ಟ್ರಕವಿ ಕುವೆಂಪು ಅವರ ಭಾವನೆ ದೋಣಿ ಸಾಗಲಿ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸು ಗಾಳಿಗೆ ಬೀಳುತ್ತೇಳುವ ತೆರೆಯ ಮೇಗಡೆ ಹಾರಲಿ ಹೊನ್ನಗಿಂಡಿಯ ಹಿಡಿದು ಕೈಯೊಳು ಹೇಮವಾರಿಯ ಚಿಂಕಿಸಿ ಮೇಘಮಾಲೆಗೆ ಬಣ್ಣವೀಯುತ ಯಕ್ಷಲೋಕವ ವಿರಚಿಸಿ ನೋಡಿ ಮೂಡಣದಾದಿಗಂತದಿ ಮೂಡುವೆಣ್ಣಿನ ಮೈಸಿರಿ ರಂಜಿಸುತ್ತಿದೆ ಚಲುವೆಯಾಗೆಗೆ ಸುಪ್ರಭಾತವ ಬಯಸಿರಿ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸೋ ಗಾಳಿಗೆ ಬೀಳುತ್ತೇಳುವ ತೆರೆಯ ಮೇಗಡೆ ಹಾರಲಿ ಕೆರೆಯ ಅಂಚಿನ ಮೇಲೆ ಮಿಂಚಿನ ಹನಿಗಳಂದದಿ ಹಿಮಮಣಿ ಮಿಂಚು ತೀರ್ಪು ಮೂಡುತ್ತೈತೆರೆ ಬಾಲಕೋಮಲ ದಿನಮಣಿ ಹಸಿರು ಜೋಳದ ಹೊಲದ ಗಾಳಿಯು ತೀಡಿ ತಣ್ಣಗೆ ಬರುತ್ತಿದೆ ಹುದುಗಿ ಹಾಡುವ ಮತ್ತ ಕೋಕಿಲ ಮಧುರವಾಣಿಯ ತರುತ್ತಿದೆ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸೋ ಗಾಳಿಗೆ ಬೀಳುತ್ತೇಳುವ ತೆರೆಯ ಮೇಗಡೆ ಹಾರಲಿ ದೂರ ಬೆಟ್ಟದ ಮೇಲೆ ತೇಲುವ ಬಿಳಿಯ ಮೋಡವ ನೋಡಿರಿ ಅದನ್ನೇ ಹೋಲುತ್ತ ಅಂತೆ ತೇಲುತ್ತ ದೋಣಿಯಾಟವ ನಾಡಿರಿ ನಾವು
ಸೇರಲಿ ಬೀಸೋ ಗಾಳಿಗೆ ಬೀಳು ತೇಳುವ ತೆರೆಯ ಮೇಘಟೆ ಹಾರಲಿ. ಬಿಟ್ಟಿದ್ದಾರೆ ಎಲ್ಲರೂ ಮಾಡುವಾಗ ನಾನೇ ಯಾವಾಗ ಹಾಡ್ತೀನಿ ಅನಿಸ್ತಾ ಇತ್ತು. ನಾನೀಗ ಎಸ್ ಜಾನಕಿ ಅವ್ರು ಹಾಡಿದ ಗಾಳಿ ಬಾಕು ಚಿತ್ರದ ಗೀತೆ, ಜ್ಯೋತಿ ಭಟ್ ಅವರು ಒಂದು ಹಾಡು ಬೇರೆ ಹಾಡಿದ್ರು, ಬಟ್ ಇದು ಬೇರೆ ಹಾಡು. ಕೃಷ್ಣ ನಗಿಸಲು ನೀನು ನಗುವೆನು ನಾನು, ನಗಿಸಲು ನೀನು ನಗುವೆನು ನಾನು, ನಾನೊಂದು ಗೊಂಬೆಯು ಈ ಸೂತ್ರಧಾರಿ, ನಿನ್ನ ಎದಿರು ನಾ ಪಾತ್ರಧಾರಿ. ನಗಿಸಲು ನೀನು ನಗುವೆನು ನಾನು, ನಾನೊಂದು ಗೊಂಬೆಯು ನೀ ಸೂತ್ರಧಾರಿ. ವೀಣೆಯು ನಾನು ವೈಣಿಕ ನೀನು, ತಂತಿಯ ಮೀಟದೆ ನುಡಿಯುವುದೇನು. ಆ ಆ ಆ ಆ ಆ ವೀಣೆಯು ನಾನು ವೈಣಿಕ ನೀನು, ತಂತಿಯ ಮೀಟದೆ ನುಡಿಯುವುದೇನು. ಬಯಸಿದ ರಾಗ ನುಡಿಸಿ ನೀನಲಿದಾಗ ನನಗೂ ಆನಂದ ನಿನ್ನಿಂದ. ನುಡಿಸಲು ನೀನು ನುಡಿಯುವೆ ನಾನು, ನುಡಿಸಲು ನೀನು ನುಡಿಯುವೆ ನಾನು, ನಾನೊಂದು ಗೊಂಬೆಯು ನೀ ಸೂತ್ರಧಾರಿ. ನಿನ್ನ ಎದಿರು ನಾ ಪಾತ್ರಧಾರಿ. ನಗಿಸಲು ನೀನು ನಗುವೆನು ನಾನು, ನಾನೊಂದು ಗೊಂಬೆಯು ನೀ ಸೂತ್ರಧಾರಿ. ಕಾಣದೆ ಎಲ್ಲೋ ನೀನಿರಲೇನು, ಉಳಿಸುವೆ ನಿನ್ನ ತಾಳಕ್ಕೆ ನನ್ನ. ನಮ್ದ 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 ಆ ಕಾಣದೆ ಎಲ್ಲೋ ನೀನಿರಲೇನು,
तुमने मुझको हंसना सिखाया, तुमने मुझको हंसना सिखाया, रोने कहोगे रोएंगे अब, रोने कहोगे रोएंगे अब, आंसू का हमारा गम न करो, जो एहसान तेरा होगा मुझ पर, चाहे बना दो चाहे मिटा दो, मर भी गए तो देखे तो आए। ठीक ना आजनी जरा वेगळं सांगते ಮುತ್ತಿನ ನೀರಿನ ಎರಗಾವ ಬೈದ, ನುಣ್ಣನೆ ಎರಗಾವ ಬೈದ, ಬಾಗಿಲ ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ, ದೇವನು ಜಗವೆಲ್ಲ ತೊಯ್ದ, ಊಟಲ ಮನೆಯ ಮುತ್ತಿನ ನೀರಿನ ಎರಗಾವ ಬೈದ, ನುಣ್ಣನೆ ಎರಗಾವ ಬೈದ, ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತದ ಬಿಂದು ಕಂಡವು, ಅಮೃತದ ಬಿಂದು ಯಾರಿಸಿಹರೋ ಮುಗಿಲಿನ ಮೇಲಿಂದ ಇಲ್ಲಿಗೆ ಇದ ತಂದು, ಈಗ ಇಲ್ಲಿಗೆ ಇದ ತಂದು, ಮೂಡಲ ಮನೆಯ ಮುತ್ತಿನ ನೀರಿನ ಎರಗಾವ ಬೈದ, ನುಣ್ಣನೆ ಎರಗಾವ ಬೈದ, ಗಿಡಗಂಟೆಗಳ ಕೊರಳೊಳಗಿಂದ ಹಕ್ಕಿಗಳ ಹಾಡು, ಗಿಡಗಂಟೆಗಳ ಕೊರಳೊಳಗಿಂದ ಹಕ್ಕಿಗಳ ಹಾಡು ಹೊರಟಿತು, ಹಕ್ಕಿಗಳ ಹಾಡು ಗಂಧರ್ವರ ಸೀಮೆಯಾಯಿತು ಕಾಡಿನ ನಾಡು, ಜನಗಳ ಕಾಡಿನ ನಾಡು, ಕಾಮರ ಕಾಟುತ್ತಾ ನನ್ನನೆ ನೋಡಲು ಬಂದರಾದಿಗೆ, ಹಾಡಲಿ ಹೇಳಲು ಸಾಧ್ಯವೇ ಇಲ್ಲದ ರಾಗಮಾಲಿಕೆ, ಸಖಿ ಸಖಿ ನೀನೇ ನನ್ನ ಪ್ರೇಯಸಿ, ಚೇಲದನಿಯೋಳೆ ಮೀನ ಕಣ್ಣೋಳೆ ಸೊಬಗ ಮೈ ತುಂಬಿದೆ, ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ, ಬೇರೆ ದಾರಿನೂ ಇಲ್ಲ ನನಗಿನ್ನು ನೀನು ಸಿಕ್ಕಾಗಿದೆ, ನಾನು ಹುಡುಕಿದ್ದ ನನ್ನ ನಿಲ್ದಾಣ ನೀನೆ ಇನ್ನೇನಿದೆ, ನಿಹಾಲಿಕಾ ಆಕರ್ಷಿಕಾ ಅನಾಮಿಕಾ ಹೆಸರೇನೆ, ವೆರೋನಿಕಾ ಶಿಫಾಲಿಕಾ ದಿವ್ಯಾಂಶಿಕಾ ನೀನೇನೆ, ಅರಳದ ಸುಮಗಳ ಅರಳಿಸುವವಳು ಕುಸುಮಗಳಂಥ
ಇಂಥ ಬೆರಡು ಗಿಳಿಗಳ ಬಳಗಕ್ಕೆ ಸರಿಗಮ ಕಲಿಸುವ ಇನಿದೆ ನಿಜದುಗೋ ಕೊರಡು ಬಲು ವಿಸ್ಮಯ ನಿನ್ನಯ ಕೊರಡು ಸೌಂದರ್ಯದಲ್ಲಿ ಗಾಂಭೀರ್ಯವಂತೆ ಆಂತರ್ಯದಲ್ಲಿ ಔದಾರ್ಯವಂತೆ ನೀನೇ ನನ್ನ ಪ್ರೇಯಸಿ ಪಾದ ಪದ್ಯಾನ ಬರೆದ ಹಾಗಿರುವ ಹೆಜ್ಜೆಯ ಮುದ್ರೆಯು ನಿನ್ನ ನಡೆ ಕಂಡು ಹಿಂದೆ ಬರಬಹುದು ತುಂಗೆಯು ಭದ್ರೆಯು ನಾನು ಶ್ರೀಕೃಷ್ಣ ನೀನೆ ನರಭಾಮಿ ಮೂಡಿದೆ ಪ್ರೀತಿಯು ಎಷ್ಟು ಜನ್ಮಗಳ ದಾಟಿ ಬಂದಾಯ್ತು ಈ ಕ್ಷಣ ಸಾಕ್ಷಿಯು ಲೀಲಾವತಿ ಶರಾವತಿ ನೀಲಾವತಿ ಹೆಸರೇನೆ ಗಂಗಾವತಿ ತುಂಗಾವತಿ ನೇತ್ರಾವತಿ ನೀನೇನೆ. Very good afternoon, friends. Actually, I can say I missed the opportunity to listen to your voices, those who are the contestants. Because of the program what we had with our F&A department, good program we had at Ethinagutta village. Of course, even though we are feeling that we are not available here, but the joy and the happiness with which the children participated in the Guru Divas, it really made very thanks to F&A department for taking that giving me and my colleagues that opportunity to be with the teachers on Guru Divas Day. Of course, I listened only 3 songs today, but I have the confidence that our employees are having a very good talent. I know. Actually, in that school program, when we are discussing that time is already it is running and we have to leave that school to attend to the employees program. Our cashier, she told, I am going to participate in that program for the first time. Correct? First time. Why we can say last time? Always we should be optimistic. So the spirit with which our employees are eager to participate in this type of events, it makes us to be happy. Uday, he is singing very nicely. Tera Mohabbata. What is that? What would be they are saying? How nicely he is singing, just like a Mukesh. Super. And you see, just now only we came from that Ethinagutta village, and it is there. We are there for 2 hours, I think. We are there for 2 hours. Actually, it's a 45 minutes program, but they made us not to go. So we are constrained to be there. And our F&A department people, they came hurriedly to attend to this, and you can see that hurriedly when she is bringing the chair itself and is sitting there because she can't stand. That is the spirit, friends. Let us continue it, and I am very happy to share with you that each and every department, the task that is given to them, they are doing wonderfully well. It may be a plan in life, it may be a Guru Divas,
It may be a drawing competition. It may be an essay writing competition. Whatever be the name, you people are doing wonderfully well. Just to give recreation, this program is arranged. Not to assess your caliber, not to assess your talent, because you are already having a proven track record. No need to show. But to give some interest, some enthusiasm, some happiness, we are conducting these events. It is not a spardha, as Ambedkar said. You said no? It is not spardha. It is a giving me an opportunity to come to the stage and exhibit. That's all. Already, I think, as an assistant or as an employee of corporation, I think you already have the spardha at the time of writing the exam or whatever it is there. It's already over. So already you are having the record. So no need of spardha. And tomorrow is the last day. Valedictory. And you know it very well, tomorrow we are conducting fruits distribution to the government hospital, where it is some government hospital, I don't remember the name exactly. Their maternity ward is there. 100 beds maternity ward. And you know, the matru, the feeling of motherly food. We want to give fruits to these mothers who are in that hospital. And I think we have taken permission at 10:30, I think, and we are going to distribute the fruits. And in the evening at 4:30, we are conducting our event, valedictory event. Just for your information, generally when cinema is releasing, what we will get first? Trailer. This is the trailer of tomorrow's meeting. Actually, when we are valuing the essay writing papers and the drawing papers, and for children songs competition, our judges are showing their incapability to select only 3 people. They want to make predictions. They want to give consolation prizes. Correct? No? We asked them to give only 3 prizes. They have given 6 prizes. We asked the essay writing claims department to give only 3 names. They have given 5 names. We asked the PNDS people to give the drawing competition for the children. That type of talent is there, the hidden talent is there in these children. Let us encourage it. Let us have a nice program tomorrow. With this, even though we are putting full stop to the Incidents Week celebrations, the spirit with which we are working, it has to encourage. I wish you all the best. Thank you so much. ನಮಸ್ಕಾರ ಎಲ್ಲರಿಗೂ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಜಡ್ಜ್ sitting on the judgment seat, as our residents are told. You were all having the more talent. So ಹೀಗಾಗಿ ಬಟ್ ಜಡ್ಜ್ಮೆಂಟ್ ಕೊಡಲೇಬೇಕಾಗಿರೋದು ಕೆಲವು ಪ್ರೈಸ್ಗಳನ್ನು ಕೊಡಬೇಕಾಗಿರೋದ್ರಿಂದ 1, 2, 3 ಅದನ್ನು ನಾವು ಕೊಟ್ಟೇವೆ.
ಸೊ 2 ಕ್ಯಾಟಗರಿಯಲ್ಲಿ ಬಹುಮಾನವನ್ನು ಕೊಡಲಿಕ್ಕೆ ಹೇಳಿದ್ದಾಗಿದೆ. ಲೇಡೀಸ್ ಬೇರೆ, ಜೆಂಟ್ಸ್ ಬೇರೆ. ಸೊ ಅಮಾಂಗ್ ದಿ ಲೇಡೀಸ್ first always. So 3rd prize goes to Srimati Meenakshi Aunty. Second prize is shared between 2 people. One Srimati Sandhya Narsapur and Rajyasree Bhamega. First prize goes to Srimati Jyoti Bhatt. So, Zain sir, ಇಲ್ಲಿ ಪ್ರೈಸಸ್ ಶೇರ್ ಆಗಿಲ್ಲ, 3 ಪ್ರೈಸಸ್ ಇಲ್ಲ. 3rd prize to Sri S.H. Patil. 2nd prize to Sri Uday Kurkur. And 1st prize goes to Sri E. Satish. ನಗರಸಭಾ ಶ್ರೀ ಪಿ ಎಸ್ ಮಾಗಿ ಸರ್, ಶ್ರೀಮತಿ ಎ ಪಾಟೀಲ್ ಮೇಡಮ್, ಶ್ರೀಮತಿ ಗೀತಾ ಅವರಿಗೆ ಧನ್ಯವಾದಗಳು ಹಾಗೂ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈಗ ಅಲ್ಪೋಪಹಾರದ ವ್ಯವಸ್ಥೆ ಮಾಡಲಾಗಿದೆ.